ಬೆಂಗಳೂರಿನಲ್ಲಿ ಈ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಯಾವ ರೀತಿ ತಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದ್ದು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಳಗಾವಿ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಹೊರ ಜಿಲ್ಲೆ ಹೊರ ರಾಜ್ಯಕ್ಕೆ ಬಸ್ ಸಂಚಾರ ಬಂದಾಗಿದೆ. ಗಡಿ ಜಿಲ್ಲೆಗಳಲ್ಲಂತೂ ಕಷ್ಟ. ಪರೀಕ್ಷೆಗೆ ತೆರಳಬೇಕಿದ್ದ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ದಾರೆ. ನಾವು ಎಕ್ಸಾಮ್ಗೆ ಹೋಗಬೇಕು ಅಂತಂದ್ಬಿಟ್ಟು. ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲೂ ಕೂಡ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಎಲ್ಲಿ ಹೋಗೋಕ್ಕೂ ಬಸ್ಸಿಲ್ಲ. ಬೆಳಗಾವಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ದೊಡ್ಡ ಮಟ್ಟದಲ್ಲಿ ತಟ್ಟಿ ಪಾಪ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಅಂದರೆ ಬೆಳಗಾವಿ ನಿಮಗೆ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಜಿಲ್ಲೆ. ಅವರು ಸೋಲಾಪುರಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಿರ್ತಾರೆ, ಕಾಲೇಜ್ಗೆಲ್ಲ ಹೋಗ್ತಾರೆ. ಈ ಥರ ಬಸ್ ಬಂದ್ ಮಾಡಿಬಿಟ್ರೆ ಅವ್ರು ಎಲ್ಲಿ ಹೋಗಬೇಕು ಎಕ್ಸಾಮ್ ಇಟ್ಕೊಂಡು. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಅಲ್ಲಿ ಪ್ರತಿಭಟನೆ ಮಾಡಿ ಬಸ್ ಬಿಡಿ ಅಂತ ಕೇಳಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಹಾಗೆಯೇ ಹುಬ್ಬಳ್ಳಿನಲ್ಲೂ ಕೂಡ, ಹುಬ್ಬಳ್ಳಿನಲ್ಲಿ ಸಿಟಿ ಬಸ್ಗಳು ಇಲ್ಲ, ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕೂ ಬಸ್ ಇಲ್ಲ. ಅಲ್ಲೂ ಕೂಡ ಜನ ಪರದಾಡ್ತಾ ಇದ್ದಾರೆ. ರೈಟ್, ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಬೆಳಗಾವಿಯಿಂದ ನನ್ನ ಕೊಲೀಗ್ ದಿಲೀಪ್ ಮತ್ತು ಹುಬ್ಬಳ್ಳಿಯಿಂದ ನನ್ನ ಕೊಲೀಗ್ ಸುನಿಲ್ ಇಬ್ಬರು ಕೂಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ದಿಲೀಪ್ನ ಮಾತನಾಡಿಸ್ತೀನಿ. ದಿಲೀಪ್, ಗಡಿ ಜಿಲ್ಲೆನಲ್ಲಿ ಪ್ರಾಬ್ಲಮ್ಸು 108 ಇರ್ತವೆ. ಹಾಗಾಗಿ ಅದರ ಜೊತೆಗೆ ಇವತ್ತು ಮುಷ್ಕರನೂ ಆಯಿತು ಅಂತಂದರೆ ಹೆಂಗೆ ಪ್ರಯಾಣಿಕರ ಪರಿಸ್ಥಿತಿ ಏನು, ಹೇಗಿದೆ ಇವಾಗ ಅಂತ? ಅರವಿಂದ್, ನಾವು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ ಇರುವಂಥದ್ದು. ಬೆಳಗಾವಿಯಿಂದ ಹೋಗ್ತಕ್ಕಂಥ ಬಹುತೇಕ ಅಂದರೆ 90ಕ್ಕೂ ಹೆಚ್ಚು% ಬಸ್ಗಳು ಈಗಾಗಲೇ ಬಂದಾಗಿರುವಂಥದ್ದು ತಾವು ನೋಡ್ಬೋದು. ಭಾಳಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಅವರ ಎಕ್ಸಾಮ್ಗಳಿದೆ, ಒಂದಿಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ, ನಮಗೆ ಹೋಗೋಕ್ಕೆ ಬಸ್ ಬಿಡಬೇಕು ಹಾಗೆ ಅಂತೇಳಿ. ಆದರೆ ನೀವು ಬೆಳಗ್ಗೆ ಮುಂಜಾನೆ ಹೇಳಿದರೆ ನಾವು ಬರ್ತಾ ಇರಲ್ಲ. ಆದರೆ ಇನ್ನೊಂದು ಕಡೆಯಿಂದ ನಮ್ಮ ಎಕ್ಸಾಮ್ಗಳು ಸ್ಟಾರ್ಟ್ ಇರೋದ್ರಿಂದ ಭಾಳ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಗೋಳನ್ನು ತೋಡ್ಕೊಂಡಿರುವಂಥದ್ದು. ಕೆಲವೊಂದಿಷ್ಟು ಜನರಂತೂ ಇಲ್ಲ ರಾಮದುರ್ಗ ಹೋಗ್ಬೋದು, ಬೇರೆ ಕಡೆ ಹೋಗಿ ಎಲ್ಲ ಕಡೆ ಬಸ್ಗಳು ಕೂಡ ಕ್ಲೋಸ್ ಆಗಿದೆ. ಜೊತೆಗೆ ಏನಂತಂದರೆ ಬೆಳಗಾವಿಯಿಂದ ಹೋಗ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಬಸ್ಗಳು ಕೂಡ ಕ್ಲೋಸ್ ಆಗಿರೋದು, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಗೋವಾದ ಹೋಗ್ತಕ್ಕಂಥ ಬಸ್ಗಳು ಕ್ಲೋಸ್. ಹೀಗಾಗಿ ಭಾಳಷ್ಟು ಇಲ್ಲಿ ತಾವು ನೋಡ್ಬೋದು, ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಏನು ಈ ಮಕ್ಕಳು ಏನಿದ್ದಾರೆ, ಶಾಲಾ ಕಾಲೇಜ್ ಬಾಲಕಿಯರಾದರೂ ಭಾಳಷ್ಟು ತೊಂದರೆ ಆಗ್ತಾಯಿದ್ದಾರೆ. ಮತ್ತು ನಮಗೆ ಎಕ್ಸಾಮ್ ಇತ್ತು ಸರ್, ಇವತ್ತು ಎಕ್ಸಾಮ್ ಇದೆ, ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ತಾವು ನೋಡ್ಬೋದು. ಏನಂತಂದರೆ ಯಾವ ಥರ ಇದೆ. ಯಾಕೆ ನಿಂತಿರಿ? ಬಸ್ಗಾಗಿ ನಿಂತಿದ್ವಿ. ಬಸ್ ಇಲ್ರಿ, ಆದ್ರೆ ರೆಗ್ಯುಲರ್ ಕ್ಲಾಸ್ ಅದಾವೆಲ್ಲ ಟಫ್ ಹೋಗಿ ಬಂದಿಲ್ಲ. ಇದೇ ಥರ ರೆಗ್ಯುಲರ್ ಕ್ಲಾಸ್ಗಳು ಕೂಡ ಬಂದಾಗಿದೆ ಅಂತ ಹೇಳ್ತಾರೆ. ತಾವು ನೋಡ್ಬೋದು ಅರವಿಂದ್, ಇಲ್ಲಿ ಭಾಳಷ್ಟು ಪರದಾಡ್ತಾ ಇರೋದು ಏನಂತಂದರೆ ನಮಗೆ ಮುಂಚಿತವಾಗಿ ಹೇಳಿಲ್ಲ, ಮತ್ತು ಶಾಲೆಯವರು ಫೋನ್ ಮಾಡ್ತಾಯಿದ್ದಾರೆ ನಮಗೆ ಬರಬೇಕು, ಕಾಲೇಜಿನವ್ರು ಫೋನ್ ಮಾಡ್ತಾರೆ ಬರಬೇಕು ಅಂಥೇಳಿ. ಹೀಗಾಗಿ ಇದು ಭಾಳ ತೊಂದರೆ ಆಗಿರುತ್ತೆ. ಮತ್ತು ಭಾಳಷ್ಟು ಕಡೆ ಹೋಗ್ತಕ್ಕಂಥ ಏನು ಬೇರೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೂ ಕೂಡ ಭಾಳಷ್ಟು ತೊಂದರೆ ಆಗಿರುವಂಥದ್ದು ತಾವು ನೋಡ್ಬೋದು. ಏನು ಆಗಿದ್ರೆ ಬಸ್ ಇಲ್ಲ ಸರ್, ಕಾಲೇಜಿಗೆ ಹೋಗ್ಬೇಕು ಸರ್, ಶೃಂಗಾರ ಕಾಲೇಜಿಗೆ ಬಸ್ ಇಲ್ಲ. ಹಾಂ ಇಲ್ಲ ಸರ್, ನಾವು ಅಂದ್ರೆ ರಾಮದುರ್ಗಿಂದ ಬಂದಿವ್ರಿ, ನಮ್ಮ ಊರಾಗಿಂದ ಬಂದೀವಿ. ಇಲ್ಲ ಸರ್, ಇದು ಏನಂತಂದರೆ ಅರವಿಂದ್ ಎಲ್ಲ ಕಡೆ ಇದೇ ಸಮಸ್ಯೆ. ಇನ್ನೊಂದು ಬರ್ತಾರೆ ಮಾಹಿತಿ ಪ್ರಕಾರ ಅಂತಂದರೆ RCUಯಿಂದ ಆಗ್ತಕ್ಕಂಥ ಒಂದಿಷ್ಟು ಎಕ್ಸಾಮ್ಗಳನ್ನು ಅನಿವಾರ್ಯ ಕಾರಣಗಳಿಂದ ಪೋಸ್ಟ್ಪೋನ್ ಮಾಡಿದ್ವಿ ಅಂಥೇಳಿ RCU ಏನೋ VC ಇದ್ದಾರೆ, ವೈಸ್ ಚಾನ್ಸಲರ್ ತ್ಯಾಗರಾಜ್ ಅವರು ನಮ್ಮ ಮಾಹಿತಿ ಕೊಡ್ತಾ ಇದ್ದಾರೆ. ಏನಂತಂದರೆ ಇರ್ತಕ್ಕಂಥ ಬಿಜಾಪುರ ಮತ್ತು ಬೆಳಗಾವಿ ನಡೀತಕ್ಕಂಥ ಒಂದಿಷ್ಟು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಅವರಿಂದ ಮಾಹಿತಿ ಪಡೆಯೋಣ. ಸುನಿಲ್, ಈಗ ಬೆಳಗಾವಿ ಪರಿಸ್ಥಿತಿ ನಾನು ಕೇಳ್ಪಟ್ಟೆ, ತುಂಬ ಒದ್ದಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಪರಿಸ್ಥಿತಿ ಹೇಗೆ ಅಂತ? ಅರವಿಂದ, ಬೆಳಗ್ಗೆಯಿಂದಲೂ ಕೂಡ ಹುಬ್ಬಳ್ಳಿಯ ಜನ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಸೊ ಈ ಕೆಲಸಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳು ಮತ್ತು ಧಾರವಾಡಕ್ಕೆ ಹೋಗುವಂಥವರು ಕೂಡ ಸಿಟಿ ಬಸ್ ಇಲ್ಲದೆ ಪರದಾಡ್ತಿರುವಂಥದ್ದು. ನಾನು ಈಗಾಗಲೇ ಒಂದು ಹೊಸೂರು ಬಸ್ ನಿಲ್ದಾಣದ ದೃಶ್ಯವನ್ನು ತೋರಿಸಿದೆ. ನಾನೀಗ ಗೋಕುಲ್ ಬಸ್ ನಿಲ್ದಾಣದ ದೃಶ್ಯನ ತೋರಿಸ್ತೇನೆ. ಗೋಕುಲ್ ಬಸ್ ನಿಲ್ದಾಣ ಹುಬ್ಬಳ್ಳಿಯ ಒಂದು ಕೇಂದ್ರ ಸ್ಥಾನ. ಇಷ್ಟೊತ್ತಿಗೆ ಇದು ಜನಜಂಗುಳಿ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ಬಸ್ಗಳು ಸರತಿ ಸಾಲಿನಲ್ಲಿ ನಿಲ್ತಾ ಇದ್ವು. ಆದರೆ ಇವತ್ತು ಎಲ್ಲವೂ ಇದಕ್ಕೆ ವಿರುದ್ಧ. ಈ ಒಂದು ಎಲ್ಲ ಪ್ಲಾಟ್ಫಾರ್ಮ್ಗಳು ಖಾಲಿ ಹೊಡಿತಾ ಇದ್ದಾವೆ. ಇನ್ನು ಬಸ್ಗಳು ಸಂಚಾರ ಮಾಡಬೇಕಾದಂಥ ಬಸ್ಗಳು ಅಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಸಾಲಿನಲ್ಲಿ ನಿಂತಿದೆ, ಯಾವೂ ಕೂಡ ಆಪ್ರೇಟ್ ಆಗ್ತಾ ಇಲ್ಲ. ಮತ್ತು ಕೆಲವೊಂದಿಷ್ಟು ಸಿಬ್ಬಂದಿ ಕೆಲಸಕ್ಕೆ ಬಂದಿದ್ದಾರೆ, ಆದರೆ ಅವರು ಬಸ್ ಓಡಿಸ್ತಾ ಇಲ್ಲ. ಸೊ ಇಲ್ಲಿ ಪ್ಲಾಟ್ಫಾರ್ಮ್ಗಳು ಎಲ್ಲವೂ ಕೂಡ ಖಾಲಿಯಾಗಿ ನಿಂತಿರುವಂಥದ್ದು ಮತ್ತು ಒಂದು ರೀತಿ ಬಸ್ ನಿಲ್ದಾಣ ಬಿಕೋ ಅಂತ ಕಾಣ್ತಾ ಇರುವಂಥದ್ದು. ಇದು ಹುಬ್ಬಳ್ಳಿಯ ಪ್ರಮುಖ ಒಂದು ಕೇಂದ್ರ ಬಸ್ ನಿಲ್ದಾಣ ಆಗಿರೋದ್ರಿಂದ ಇಲ್ಲಿಯೂ ಕೂಡ ಒಂದು ಪ್ರಯಾಣಿಕರಿಗೆ ಅಸ್ತವ್ಯಸ್ತಗಳು ಆಗ್ತಾ ಇರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಹುಬ್ಬಳ್ಳಿಯಲ್ಲಿ 100 ಬಸ್ಗಳು ನಿತ್ಯ ಸಂಚಾರ ಮಾಡ್ತಾ ಇದ್ವು, ಆದರೆ ಇವತ್ತು 50 ಬಸ್ಗಳು. ಇನ್ನು ಹುಬ್ಬಳ್ಳಿ ಗ್ರಾಮೀಣದಲ್ಲಿ 100 ಬಸ್ಗಳು ಸಂಚಾರ ಮಾಡ್ತಿದ್ವು, ಆದರೆ ಇವತ್ತು
ಇವತ್ತು ಕೇವಲ 73 ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇದರ ಜೊತೆಗೆ ಧಾರವಾಡದಲ್ಲಿ 45 ಬಸ್ಸುಗಳು ಸಂಚಾರ ಮಾಡ್ತಾ ಇದ್ವು, ಅವು 45 ಬಸ್ಸುಗಳು ಸಂಚಾರ ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಅಧಿಕಾರಿಗಳು ವಿಶೇಷವಾಗಿ ನೀವು ಹೇಳಿದಂತೆ ಬೆಳಗಾವಿ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ 3 ಜಿಲ್ಲೆಗಳಿಗೆ ಹೆಡ್ ಆಫೀಸ್ ಹುಬ್ಬಳ್ಳಿ ಆಗಿರೋದ್ರಿಂದ ಇಲ್ಲಿಂದ ಖಾಸಗಿ ಬಸ್ಗಳನ್ನು ಬಳಕೆ ಮಾಡಿಕೊಳ್ಬೇಕು, ಖಾಸಗಿ ವಾಹನಗಳನ್ನು ಬಳಕೆ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಧಿಕಾರಿಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ದರ ಪಟ್ಟಿ ಕೂಡ ಈಗ ಬಿಡುಗಡೆ ಮಾಡಿರುವಂಥದ್ದು, ಅಂದರೆ ಇದೇ ಒಂದು ಅವಕಾಶವನ್ನು ಬಳಸಿಕೊಂಡು ಖಾಸಗಿ ಬಸ್ಗಳು ಪ್ರಯಾಣಿಕರಿಂದ ಸುಲಿಗೆ ಮಾಡ್ತವೆ ಅನ್ನೋ ನಿಟ್ಟಿನಲ್ಲಿ ದರ ಪಟ್ಟಿ ಕೂಡ ಈಗ ಬಿಡುಗಡೆ ಮಾಡಿರುವಂಥದ್ದು. ಅರವಿಂದ್, ಸದ್ಯ ಪ್ರಯಾಣಿಕರಿಗೆ ಅನುಕೂಲಕ್ಕಾಗಿ ಇಷ್ಟು ವ್ಯವಸ್ಥೆ ಮಾಡ್ತಾ ಇದ್ದರೂ ಸಹ ಬಸ್ಗಳು ರೋಡಿಗಿಳಿದ್ರಿಂದಲೇ ಸಾಕಷ್ಟು ಒಂದು ಸಮಸ್ಯೆಯನ್ನು ಪ್ರಯಾಣಿಕರು ಅನುಭವಿಸ್ತಾ ಇರುವಂಥದ್ದು. ಬಸ್ ನಿಲ್ದಾಣಗಳಿಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಈ ವರದಿ ಪ್ರಚಾರವಾಗ್ತಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ರಸ್ತೆಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಅಲ್ಲಿ ಬಂದು ನಿಂತು ಕಾಯ್ತಿರುವಂಥ ದೃಶ್ಯಗಳು ಹುಬ್ಬಳ್ಳಿಯಲ್ಲಿ ಸಾಮಾನ್ಯ ಆಗಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಸುನಿಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾನು ಆಗಲೇ ಹೇಳ್ತಾ ಇದ್ದೆ, ಪೀಕ್ ಅವರ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೆಲಸ ಕಾರ್ಯಗಳಿಗೆ ಹೋಗಬೇಕು, ಶಾಲಾ ಕಾಲೇಜುಗಳಿಗೆ ಹೋಗಬೇಕು, ಯೂನಿವರ್ಸಿಟಿ ಎಕ್ಸಾಮ್ಸ್ ನಡೀತಾ ಇದೆ. ಹೀಗೆಲ್ಲ ಇರಬೇಕಾದ್ರೆ ಬಸ್ಸನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಏಕಾಏಕಿ ಬಸ್ ಇಲ್ಲ ಅಂತಂದ್ರೆ ಅವ್ರು ಏನು ಮಾಡಬೇಕು? ಕೆಲವರೆಲ್ಲ ಚಾನ್ಸ್ ತೊಗೊಂಡು ಬಂದಿದ್ದಾರೆ, ಬಸ್ ನೋಡ್ಬಿಡೋಣ ಎಲ್ಲರೂ ಒಂದು ಸಿಗ್ಬೋದು, ಹೆಂಗೋ ಹೊತ್ಲಾಗೆ ನೂಕಾಡ್ಕೊಂಡು ತಳ್ಳಾಡ್ಕೊಂಡು ಹೋದ್ರಾಯ್ತು ಬಸ್ಸಲ್ಲಿ ಅಂತಂದ್ಬಿಟ್ಟು ಅಷ್ಟು ಫೆಸಿಲಿಟಿ ಇಲ್ಲ. ಕೆಲವು ಜಿಲ್ಲೆಗಳಲ್ಲಿ ಮಾತ್ರ, ಲೈಕ್ ಮೈಸೂರು, ಪ್ರೈವೇಟ್ ವೆಹಿಕಲ್ಗಳನ್ನ ಸ್ವಲ್ಪ ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಒಂದು 50% ಸಮಸ್ಯೆ ಮೈಸೂರಿನಂಥ ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ಉಳಿದ ಕಡೆ ಎಲ್ಲ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗೇ ಇದೆ.